ಹಾಯ್ ಹಲೋ ನಮಸ್ತೆ. ನಾವು ಇವತ್ತು ಬಸಳೆ ಬೆಳೆಯೋದು ಹೇಗೆ ಅನ್ನೋದನ್ನು ನೋಡೋದಾದರೆ, ಮೊದಲು 4ರಿಂದ 5 ದಂಟಿನಷ್ಟು ಬಸಳೆಯನ್ನು ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ನಾವು ಬಸಳೆಯನ್ನು ಹೇಗೆ ಬೆಳೆಯೋದಂತ ಒಂದು 4 ಬಸಳೆ ದಂಟನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಆನಂತರ ಒಂದು ಚೀಲದಲ್ಲಿ, ಅಂದರೆ ಅಕ್ಕಿ ಚೀಲದಲ್ಲಿ, ಖಾಲಿ ಇದ್ದಂಥ ಅಕ್ಕಿ ಚೀಲದಲ್ಲಿ ಒಂದು 10ರಿಂದ 15 kg ಅಷ್ಟು ಮಣ್ಣನ್ನು ಹಾಕ್ಕೊಳ್ಬೇಕು. ಆ ಮಣ್ಣು ಅಂದರೆ ಅದು ಫಲವತ್ತಾದ ಮಣ್ಣು ತುಂಬಬೇಕು ಆ ಪ್ಲಾಸ್ಟಿಕ್ ಚೀಲದಲ್ಲಿ. ನೋಡಿ, ನಾವು ಕೂಡ ಟೆರೆಸ್ ಮೇಲೆ ಬೆಳೆದಿದ್ವಿ. ಒಂದು ಪಾಟಲ್ಲಿ ಬದನೆಕಾಯಿ ಗಿಡನ ಬೆಳೆದಿವಿ. ಎಷ್ಟು ಫಲವತ್ತಾಗಿದೆ ಕೂಡಿದೆ ನೋಡಿ. ಅದೇ ರೀತಿಯಲ್ಲಿ ನಾವು ಫಲವತ್ತಾದ ಮಣ್ಣನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಆನಂತರ ನಾವು ಇಲ್ಲಿ ಗೊಬ್ಬರ ಹಾಕಲಿಕ್ಕಾಗಲ್ಲ. ಅದನ್ನು ತರಕಾರಿ ಸಿಪ್ಪೆ ಇರುತ್ತಲ್ಲ, ನಾವು ಗೊಬ್ಬರ ಯೂಸ್ ಮಾಡ್ಕೊಳ್ಬೇಕು. ನಾವು ಯೂಸ್ ಮಾಡ್ತಿದ್ದಂಥ ಸ್ವಲ್ಪ ತರಕಾರಿ ಸೈಡ್ಸ್ ಕಟ್ಟಾಗಿರುತ್ತಲ್ಲ, ಅಥವಾ ಹಣ್ಣು ತಿಂದಂಥ ಹಣ್ಣು, ಲಿಂಬೆಹಣ್ಣು ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಎಲ್ಲವನ್ನು ಇಲ್ಲಿ ನಾವು ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಅದನ್ನು ತೆಗೆದು ಕಸ್ತೂರಿಗೆ ಅಥವಾ ಹಾಳಾಗೋದಕ್ಕಿಂತ ಯೂಸ್ ಆಗುವಂಥ ನಮ್ಮ ತರಕಾರಿ ವೇಸ್ಟೇಜ್ಗಳನ್ನು ಗೊಬ್ಬರವಾಗಿ ಯೂಸ್ ಮಾಡಿಕೊಂಡ್ರೆ, ಹಳ್ಳಿಲಾದರೆ ಸಗಣಿ ಗೊಬ್ಬರ ಹಾಕ್ತಾರೆ, ನಮಗೆ ಸಗಣಿ ಗೊಬ್ಬರ ಸಿಗೋಲ್ಲ. ಆನಂತರ ನಾವು ಒಂದು 4 ದಂಟಷ್ಟು ಬಲಿತ ದಂಟು, ಅಂದರೆ ಬುಡ ಇರುತ್ತಲ್ಲ, ನಾವಿಲ್ಲೊಂದು ಬಸಳೆ ತಂದಾಗ ಬುಡವನ್ನು ಕಟ್ ಮಾಡಿ 4-5 ಇಂಚಷ್ಟು ಉದ್ದದ ಬಸಳೆ ದಂಟನ್ನು ಇಟ್ಕೊಳ್ಬೇಕು, ಅದನ್ನು ನೆಡಲಿಕ್ಕೆ. ಹಳ್ಳಿಯಲ್ಲಿ ನೋಡಿ, ನಾವು ತುಂಬ ಚೆನ್ನಾಗಿ ಬಸಳೆ ಬೆಳಿತೇವೆ, ಯೂಸ್ ಮಾಡ್ತೇವೆ, ಅಡುಗೆಗಾಗಿ ಯೂಸ್ ಮಾಡ್ತೇವೆ, ಎಲ್ಲದಕ್ಕೂ ಯೂಸ್ ಮಾಡ್ತೇವೆ. ತುಂಬ ಆಯುರ್ವೇದಿಕ್ ಔಷಧಿ ಕೂಡ ಅದರಲ್ಲಿ ಇದೆ. ಅದನ್ನು ನಾವು ಸಿಟಿಯಲ್ಲಿ ಪ್ರಯೋಗ ಮಾಡಬೇಕು. ತರಕಾರಿ ಸಿಪ್ಪೆಯ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬೇಕು. ಯಾಕಂದರೆ ತರಕಾರಿ ಕೊಳೆಯಬೇಕಲ್ಲ, ಹಾಗೆ ಕೊಳೆಯಲ್ಲದು, ಹಾಗೆ ಬಿಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ. ಆನಂತರ ತರಕಾರಿ ಸಿಪ್ಪೆಯ ಮೇಲೆ ಒಂದು 2 ಇಂಚಷ್ಟು ಒಳ್ಳೆ ಮಣ್ಣು, ಅಂದರೆ ನಾವು ಬೇರೆ ತರಕಾರಿ ನೆಟ್ಟು ಅದನ್ನು ಕಿತ್ತಾಗ ಮಣ್ಣಿರುತ್ತಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಒಂದು 2 ಇಂಚಿನಷ್ಟು ಮಣ್ಣನ್ನು ಹಾಕಬೇಕು. ಆಗೇನಾಗುತ್ತೆ ಅಂದರೆ, ಕೆಳಗೆ ಹಾಕಿದಂಥ ಸಿಪ್ಪೆಗಳು ಕೊಳೆತು ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ಒಂದು 3 ಇಂಚಿನಷ್ಟು 4 ರಂಧ್ರ ಮಾಡ್ಕೊಳ್ಬೇಕು. ನಮಗೆ ಚೀಲ ಎಷ್ಟು ಒಂದು 1ರಿಂದ 1.5 ಅಡಿ ಎಷ್ಟಿರುತ್ತೆ, ಆನಂತರ ರಂಧ್ರ ಮಾಡಿ ರಂಧ್ರದಲ್ಲಿ ಬಸಳೆ ದಂಟನ್ನು ನೆಡಬೇಕು. ಹಾಗೆ ನೆಟ್ಟಾಗ ಏನಾಗುತ್ತೆ ಅಂದರೆ, ಅದು ಮೊಳಕೆ ಹೊಡಲಿಕ್ಕೆ ಚೆನ್ನಾಗುತ್ತೆ. ಬಲಿತ ಬಸಳೆ ದಂಟಾಗಿರೋದರಿಂದ ಅದಕ್ಕೆ ತುಂಬ ಫಲವತ್ತಾಗಿ ಬೆಳೆಯುತ್ತೆ. ಒಂದು 15 ದಿನದಲ್ಲಿ ಅದು ಮೊಳಕೆ ಹೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನೀವು ಅದನ್ನು ಬಳ್ಳಿಯಾಗಿ ಹಬ್ಸ್ಬೋದು. ಊರಲ್ಲಿ ಮಾಡ್ತಾರಲ್ಲ, ಚಪ್ಪರದ ಮೇಲೆ ಹಬ್ಸ್ತಾರೆ. ಹೊಲದಲ್ಲೂ ಕೂಡ ಇದೇ ಥರ ಮಾಡಬೇಕು. ಯಾಕಂದರೆ ಹೊಲದಲ್ಲಿ ಏನಾಗುತ್ತೆ ಅಂದರೆ, ನಾವು ಬೇರೆ ಥರ ಯೂಸ್ ಮಾಡ್ತೀವಿ. ಅಂದರೆ ಅದು ನೆಡುವ ಪದ್ಧತಿ ಮಾತ್ರ ಇದೆ. ನೀವು ಹೊಲದಲ್ಲಾಗಲಿ ಅಥವಾ ನಮ್ಮ ಬೆಂಗಳೂರಿನ ಟೆರೆಸ್ ಮೇಲಾಗಲಿ ಬಸಳೆ ನೆಡುವ ಪದ್ಧತಿ ಇದೆ. ಹೊಲದಲ್ಲಿ ನಾವು ಸಗಣಿ ಗೊಬ್ಬರವನ್ನು ಹಾಕಬೇಕು. ಹಾಕಿದ್ರೆ ಒಳ್ಳೆಯದು. ಯಾಕಂದರೆ ಸಗಣಿ ಗೊಬ್ಬರದಲ್ಲಿ ತುಂಬ ಬಸಳೆ ಬೆಳೆಯಲಿಕ್ಕೆ ಬೇಕಾದಂಥ ಒಳ್ಳೆಯ ಪೋಷಕಾಂಶ ಸಿಗುತ್ತೆ. ಹಳ್ಳಿಯಲ್ಲಿ ನೆಡುವಾಗ ಏನಾಗುತ್ತೆ ಅಂದರೆ, ಒಂದು ಅಡಿಯಷ್ಟು ಆಳ ತೋಡಬೇಕು, 1 ಅಡಿಯಷ್ಟು ಅಗಲ ಇರಬೇಕು, ಒಂದು ಮಾರಷ್ಟು ಉದ್ದ ಇರಬೇಕು. ಹಾಗೆ ಮಾಡಿದರೆ ಹಸ್ತಗಾತ್ರದ ಬಸಳೆಯಲ್ಲಿ ನೋಡಿದರೆ ನಮಗೆ ಅನಿಸುತ್ತೆ. ನೋಡಿ, 1.5ರಿಂದ 2 ತಿಂಗಳಲ್ಲಿ ಬಂದಂಥ ಬಸಳೆ ಇದು ಊರಲ್ಲಿ. ಅದಕ್ಕೊಂದು ಚಪ್ರ ಹಾಕ್ತಾರೆ. ರೈತರಿಗೆ ಒಳ್ಳೆಯ ಲಾಭ ಕೂಡ ಬರುತ್ತೆ. ಅಂದರೆ ನಾವು ಇದನ್ನು ಕಮರ್ಷಿಯಲ್ ಮಾಡಿದರೆ ರೈತರಿಗೆ ಏನಾಗುತ್ತೆ ಅಂದರೆ, ಬೇರೆ ಬೇರೆ ಥರ ಬೆಳೆಯನ್ನು ಬೆಳೀತಾರೆ. ಅದೇ ರೀತಿಯಾಗಿ ರೈತರಿಗೆ ಬಸಳೆ ಬೆಳೆ ಕೂಡ ತುಂಬ ಒಳ್ಳೆಯದು. ಹಾಗೆ ಬೆಳಿಬೇಕು. ಅದಾದ ನಂತರ ನಾವು ಬಸಳೆಯನ್ನು ತುಂಬ ಹೆಲ್ತಿ ಫುಡ್ಡಾಗಿ ಯೂಸ್ ಮಾಡ್ತೇವೆ. ಬಸಳೆಯಿಂದ ನಾವು ಪಲ್ಯ ಮಾಡ್ಬೋದು, ಬಸಳೆಯಿಂದ ಸಾರು ಮಾಡ್ಬೋದು, ಬಸಳೆಯಿಂದ ಆಯುರ್ವೇದಿಕ್ ಔಷಧಿಯಾಗಿ ಯೂಸ್ ಮಾಡ್ತೇವೆ. ಯಾಕಂದರೆ ಯಾರಿಗಾದ್ರೂ ಕುರ ಆಯ್ತಪ್ಪ, ಆಗಾದಾಗ ಕೂಡ ಬಸಳೆ ಎಲೆಯನ್ನು ಜಜ್ಜಿ ಆ ಕುರ ಮೇಲೆ ಹಾಕಿದ್ರೆ ತಂಪಾಗಿ ಕುರ ಒಡೆದು ಹೋಗುತ್ತೆ ಅನ್ನುವ ಒಂದು ಮಾತಿದೆ. ಅದು ಕೂಡ ಪ್ರೂವ್ ಆಗಿದೆ ವಿಜ್ಞಾನದಲ್ಲಿ ಕೂಡ. ಹಾಗೆ ಮಾಡೋದ್ರಿಂದ ನಮಗೆ ದೈಹಿಕವಾಗಿ, ಅಂದರೆ ಆಹಾರವಾಗಿ ಉಪಯೋಗವಾಗುತ್ತೆ ಮತ್ತು ರೋಗಕ್ಕೂ ಕೂಡ ಉಪಯೋಗವಾಗುತ್ತೆ. ಜೊತೆಗೆ ಈ ಬಸಳೆಯನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಹೀಟ್ ಆಗುತ್ತೆ. ಏನೋ ಚಿಕನ್ ತಿಂದ್ವಿ, ಮಟನ್ ತಿಂದ್ವಿ, ಅಥವಾ ಏನಾದರೂ ಒಂದು ಹೀಟ್ ಪದಾರ್ಥ ತಿಂದಾಗ ಸ್ವಲ್ಪ ಬಸಳೆಯ ಪದಾರ್ಥದ ಒಂದು ಸ್ವಲ್ಪ ಪಲ್ಯವನ್ನು ತಿಂದಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ತುಂಬ ಉಷ್ಣಾಂಶ ಹೊಂದಿರುವ ಮನುಷ್ಯರು ಕೂಡ ಅಥವಾ ಜನಗಳು ಕೂಡ ಬಸಳೆ ಪದಾರ್ಥವನ್ನು ತಿಂತಾರೆ. ಹಸ್ತಗಾತ್ರಕ್ಕಿಂತ ದೊಡ್ಡದಿರುತ್ತೆ. ನೀವು ರೈತರು ಕಮರ್ಷಿಯಲಾಗಿ ಯೂಸ್ ಮಾಡಿಕೊಂಡ್ರೆ ಒಂದು ಬಸಳೆಯ ರೋಲಿಗೆ 50ರಿಂದ 60 ರೂಪಾಯಿ ಸಿಗುತ್ತೆ ಪೇಟೆಯಲ್ಲಿ. ಅದು ಕೂಡ ಈಗ ಕಡಿಮೆ ಆಗಿದೆ. ಯಾಕಂದರೆ ರೈತರು ಅಡಿಕೆ, ತೆಂಗು ಅದು ಇದು ಕಮರ್ಷಿಯಲ್ ಬೆಳೀತಾರೆ. ಜೊತೆಗೆ ಅವರ ಆಹಾರ ಪದ್ಧತಿ ಕೂಡ ಕಮರ್ಷಿಯಲ್ ಆಗಿದೆ. ಸ್ವಲ್ಪ ಫಾಸ್ಟ್ ಫುಡ್ ಥರ ಆಗಿರೋದರಿಂದ ಏನಾಗುತ್ತೆ ಅಂದರೆ, ಜನ ಕೂಡ ಸ್ವಲ್ಪ ಆಧುನಿಕತೆ ಹೆಸರಲ್ಲಿ ಫಾಸ್ಟ್ ಫುಡ್ಡು, ಬರ್ಗರ್ ತಿಂತಾರೆ. ಆ ನಡುವೆ ಕೂಡ ಹಳ್ಳಿಯಲ್ಲಿ ಇಂದಿಗೂ ಅಂದರೆ ಬೇರೆ ಬೇರೆ ಬೆಳೆ ಇದ್ದಾರಲ್ಲ, ಅಡಿಕೆ, ತೆಂಗು, ಭತ್ತ, ಗೋಧಿ, ಆ ಎಲ್ಲ ಬೆಳೆಯ ನಡುವೆ ಕೂಡ 1-2 ಚಪ್ರದ ಆಗುವಷ್ಟು ಬಸಳೆ ಬೆಳೀತಾರೆ. ಯಾಕಂದರೆ 15 ದಿವಸಕ್ಕೊಮ್ಮೆ ತೆಗಿಲಿಕ್ಕಾಗುತ್ತೆ, ವಾರಕ್ಕೊಮ್ಮೆ ತೆಗಿಲಿಕ್ಕಾಗುತ್ತೆ, ಯಾರು ನೆಂಟರು ಬಂದರೆ ತೆಗಿಲಿಕ್ಕಾಗುತ್ತೆ. ಕೆಲವೊಂದು ಸಲ ಒಬ್ಬೊಬ್ಬರು
ಉಪವಾಸ ಇರ್ತಾರೆ ಅಥವಾ ಏನೋ ನಾನ್ ವೆಜ್ ತಿನ್ನಲ್ಲ ಅಂಥವ್ರಿಗೆ ಕೂಡ ಒಂದು ಬಸಳೆ ಪಲ್ಯವನ್ನು ಮಾಡಿ ಹಾಕಿದ್ರೆ ಖುಷಿಯಾಗುತ್ತೆ. ಹಾಗೆ ರೈತರಿಗೂ ಕೂಡ ಬಸಳೆಯಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕಮರ್ಷಿಯಲ್ ಆಗಿ ಕೂಡ ರೈತರು ಬಸಳೆ ಬೆಳೆಯಿಂದ ಉತ್ತಮವಾದ